ಮನೆಯಲ್ಲೇ ಸ್ಯಾರಿ ಪ್ರೀ ಪ್ಲೀಟಿಂಗ್ ಮಾಡೋದಕ್ಕೆ ಮೆಜರ್‌ಮೆಂಟ್ಸ್ ಹೇಗೆ ತಗೋಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಇಲ್ಲಿ ನಾನು ಚೆಸ್ಟ್ ಮೆಜರ್‌ಮೆಂಟ್ ಎಷ್ಟು ತಗೋಬೇಕು ಅಂತ ಹೇಳ್ತೀನಿ. ಮೊದಲಿಗೆ ನಾವು ಸೀರೆ ಸೆರಗನ್ನ ಒಂದು ರಫ್ ಆಗಿ ಪಿನ್ ಮಾಡ್ಕೊಂಡು ಇಟ್ಕೊಂಡು, ಆಮೇಲೆ ನಾನು ತೋರಿಸಿರೋ ಹಾಗೆ ಒಂದು 3 ಇಂಚಷ್ಟು ಅಗಲ ಇದ್ರೆ ಸಾಕು. ಒಳಗಿಂದ ಪ್ಲೀಟ್ಸ್ ಎಲ್ಲ ಒಂದು 2 ಇಂಚಷ್ಟು ಇಟ್ಕೊಂಡು ಆ ಥರ ಫೋಲ್ಡ್ ಮಾಡ್ಕೊಂತ ಬರಬೇಕು. ಸ್ವಲ್ಪ ದಪ್ಪ ಇದ್ರೆ 4 ಇಂಚ್ ಇಟ್ಕೋಬಹುದು. ಸ್ವಲ್ಪ ವಯಸ್ಸಾಗಿರೋರಿಗೆಲ್ಲ ಸ್ವಲ್ಪ ಅಗಲನೇ ಇಟ್ಟರೆ ಒಳ್ಳೆಯದು. ಸ್ವಲ್ಪ ಯಂಗ್ ಇರೋರಿಗೆ ಈ ಥರ ಸಣ್ಣಕ್ಕೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಮತ್ತು ಆ ಥರ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಫಸ್ಟಿಗೆ ಹಾಕಿರ್ತೀವಲ್ಲ ಪಿನ್ ಅದು ಬಿಚ್ಚಿಬಿಡಬೇಕು. ಬಿಚ್ಚಿ ನಾವು ಮತ್ತೆ ಸೆಟ್ ಮಾಡ್ಕೋಬೇಕು ಅದನ್ನು ನಾವು ನೆಕ್ಸ್ಟ್ ಮಾಡಿದ್ದು. ಆಮೇಲೆ ನಾವು ಈ ಥರ ಸೆಟ್ ಮಾಡ್ಕೊತಾ ಬರಬೇಕು ಅಗ್ಲಕ್ಕೆ. ಇಲ್ಲಿ ನಾನು ಎಲ್ಲೂ ಐರನ್ ಬಾಕ್ಸ್ ಯೂಸ್ ಮಾಡಿಲ್ಲ. ಕೈಯಿಂದನೇ ಉಜ್ಜಿದ್ರೆ ಅದು ಹಂಗೆ ಐರನ್ ಥರಾನೇ ಕುತ್ಕೊಳ್ಳುತ್ತೆ. ಚೆಸ್ಟ್ ಮೆಜರ್‌ಮೆಂಟ್‌ಗೆ ಈ ರೈಟ್ ಸೈಡ್ ಬ್ರೆಸ್ಟಿಂದ ಲೆಫ್ಟ್ ಸೈಡ್ ಬ್ರೆಸ್ಟ್ ಸ್ವಲ್ಪ ಕವರ್ ಆಗೋ ತನಕ ನಾವು ಟೇಪಲ್ಲಿ ಮೆಜರ್ ಮಾಡ್ಕೋಬೇಕು. ಇವಾಗ ನಂದು 13 ಇಂಚ್ ಇದೆ. ಒಂದು ಸ್ವಲ್ಪ ದಪ್ಪ ಅಗಲ ಇರೋರ್ದು ಒಂದು 14, 15 ಆ ಥರ ಬರುತ್ತೆ. ಮತ್ತೆ ಶೋಲ್ಡರ್ ಪಿನ್ನಿಂದ ಉದ್ದ 16 ಇಂಚೇ ಇರುತ್ತೆ ನಾರ್ಮಲ್ಲು. ತುಂಬಾ ಉದ್ದ ಇದ್ದಾರೆ ಅಂದರೆ ಅವರೊಂದು 18 ಇಂಚಷ್ಟು ಇಟ್ಕೋಬಹುದು. ಒಂದು 2 ಇಂಚ್ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಆಮೇಲೆ ಕೈಯಿಂದನೇ ನೀಟಾಗಿ ಈ ಥರ ಪ್ರೆಸ್ ಮಾಡಿ ಉಜ್ಕೊಂಡ್ರೆ ಸೇಮ್ ಐರನ್ ಮಾಡೋ ಥರನೇ ಅನ್ಸುತ್ತೆ. ಈ ಐರನ್ ಬಾಕ್ಸ್ ಯೂಸ್ ಮಾಡಿದ್ರೆ ಸೀರೆ ಹಾಳಾಗುತ್ತೆ ಅನ್ನೋರು ಈ ಥರ ಕೈಯಿಂದನೇ ಮಾಡ್ಕೋಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಟರ್ ಪ್ಲೀಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮತ್ತೆ ಮುಂದಿನ ವೇಳೆ ಸಿಗೋಣ. ಅಲ್ಲಿವರೆಗೂ ಬಾಯ್.